Hello dear students, welcome to force and pressure chapter. In previous video we have discussed some important 10 multiple choice questions with answers. In the same I am going to continue the same concept, force and pressure, that is from 8th standard science. 8ನೇ ತರಗತಿಯ ಸೈನ್ಸ್ ಚಾಪ್ಟರ್ನಲ್ಲಿ ಫೋರ್ಸ್ ಆ್ಯಂಡ್ ಪ್ರೆಷರ್ ಚಾಪ್ಟರ್ನಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಸೈನ್ಸ್ ಕ್ವಿಜ್ಗಳನ್ನು ನಾನು ಆಯೋಜನೆ ಮಾಡ್ತಾ ಇದ್ದೀನಿ. ದಿಸ್ ಈಸ್ ವಿಡಿಯೋ ನಂಬರ್ 2. ಹ್ಯಾನ್ಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ವಿತ್ ಆನ್ಸರ್ಸ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು ಒನ್ ಬೈ ಒನ್. ಯು ಹ್ಯಾವ್ ಟು ಎನ್ಹ್ಯಾನ್ಸ್ ಯುವರ್ ನಾಲೆಡ್ಜ್ ಬೈ ಲುಕಿಂಗ್ ಅಟ್ ದೋಸ್ ಎಕ್ಸಾಂಪಲ್ಸ್. ಈ ಒಂದು ಕ್ವಶನ್ಸ್ಗಳನ್ನು ನೀವು ನೋಡ್ತಾ ನೀವು ಅದನ್ನು ಕಲಿತಾ ಹೋಗಿ, ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು. ಕಮ್ ಟು ದ ಕ್ವಶನ್ ನಂಬರ್ 1. The question is, two boys A and B are applying force on a block. If the block moves towards the boy A, which one of the following statement is correct? ಇಬ್ಬರು ಬಾಯ್ ನಿಂತ್ಕೊಂಡಿದ್ದಾರೆ. The two boys A and B are applying force on a block. If the block moves towards the boy A, which one of the following statement is correct? ಒಂದು ವೇಳೆ ಇವು ಅಪೋಸಿಟಲ್ಲಿ ನಿಂತ್ಕೊಂಡಿದ್ದಾರೆ, ಬಾಯ್ ಎ ಆ್ಯಂಡ್ ಬಾಯ್ ಬಿ. ಬಾಯ್ ಎ ಆ್ಯಂಡ್ ಬಾಯ್ ಬಿ ಅಪೋಸಿಟಲ್ಲಿ ನಿಂತ್ಕೊಂಡಿದ್ದಾರೆ. ಏನು, ದೇ ಆರ್ ಅಪ್ಲೈಯಿಂಗ್ ದ ಫೋರ್ಸ್ ಆನ್ ಎ ಬ್ಲಾಕ್. ದೆರ್ ಇಸ್ ಒನ್ ಬ್ಲಾಕ್. ಇಫ್ ದ ಬ್ಲಾಕ್ ಮೂವ್ಸ್ ಟುವರ್ಡ್ಸ್ ಎ, ದ ಬ್ಲಾಕ್ ಮೂವ್ಸ್ ಟುವರ್ಡ್ಸ್ ಎ ಕಡೆ ಮೂವ್ ಆಯಿತು ಅಂತಂದರೆ ಈ ಕೆಳಗಿನ ಯಾವ ಸ್ಟೇಟ್ಮೆಂಟ್ ಕರೆಕ್ಟಾಗಿದೆ? ಆಪ್ಷನ್ಸ್ ಹಿಯರ್. ಎ, ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್ ಅಪ್ಲೈಡ್ ಬೈ ಎ ಈಸ್ ಗ್ರೇಟರ್ ದ್ಯಾನ್ ದಟ್ ಆಫ್ ಬಿ. ಎಷ್ಟು ಫೋರ್ಸ್ ಅಪ್ಲೈ ಮಾಡಿದರೆ ಎ, ಅದು ಬಿಗಿಂತ ದೊಡ್ಡದು. ಆಪ್ಷನ್ ನಂಬರ್ ಬಿ, ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್ ಅಪ್ಲೈಡ್ ಬೈ ಎ ಈಸ್ ಸ್ಮಾಲರ್ ದ್ಯಾನ್ ದಟ್ ಆಫ್ ದ ಬಿ. ಇಲ್ಲಿ ಮ್ಯಾಗ್ನಿಟ್ಯೂಡ್ ಅಪ್ಲೈ ಮಾಡಿರೋಂಥ ಫೋರ್ಸು ಏದು ಕಮ್ಮಿ ಬಿಗೆ ಕಂಪೇರ್ ಮಾಡಿದ್ರೆ. ಆಪ್ಷನ್ ಸಿ, ನೆಟ್ ಫೋರ್ಸ್ ಆನ್ ದ ಬ್ಲಾಕ್ ಈಸ್ ಟುವರ್ಡ್ಸ್ ಬಿ. ನೆಟ್ ಫೋರ್ಸು ಯಾವ್ದು ಕಡೆ ಮೂವ್ ಆಗ್ತಾ ಇದೆ? ಬಿ ಬಾಯ್ ಕಡೆ ಮೂವ್ ಆಗ್ತಾ ಇದೆ. ಫೋರ್ಸ್ ಮೂವ್ ಆಗ್ತಾ ಇರೋದು ಬಿ ಬಾಯ್ ಕಡೆ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಡಿ, ಫೈನಲ್ ಆಪ್ಷನ್, ದ ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್ ಅಪ್ಲೈಡ್ ಬೈ ಎ ಈಸ್ ಈಕ್ವಲ್ ಟು ದಟ್ ಆಫ್ ದ ಬಿ. ಅಂದರೆ ಎ ಅಪ್ಲೈ ಮಾಡಿರೋಂಥ ಫೋರ್ಸು, ಬಿ ಅಪ್ಲೈ ಮಾಡಿರೋಂಥ ಫೋರ್ಸು, ಎರಡು ಫೋರ್ಸ್ಗಳು ಈಕ್ವಲ್ ಆಗಿದೆ ಅಂತ ಹೇಳ್ತಾರೆ. ವಿಚ್ ಒನ್ ಈಸ್ ದ ಕರೆಕ್ಟ್ ಆನ್ಸರ್? ಚೂಸ್ ಅಕಾರ್ಡಿಂಗ್ ಟು ಯು, ಎ, ಬಿ ಆರ್ ಸಿ ಆರ್ ಡಿ. Okay, let me know the answer here. Answer B, magnitude of force applied by A is greater than that of the B. ಇಲ್ಲಿ ಯಾರು ಫೋರ್ಸ್ ಜಾಸ್ತಿ ಆಗ್ತಾರೋ ಅವರು ಜಾಸ್ತಿ ತಳ್ತಾ ಇದ್ದಾರೆ ಅಂತ ಅರ್ಥ. ಆ ಥರ ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್ ಅಪ್ಲೈಡ್ ಬೈ ಎ ಈಸ್ ಸ್ಮಾಲರ್ ದ್ಯಾನ್ ದಟ್ ಆಫ್ ದ ಬಿ. ಅಂದರೆ ಯಾರು ಫೋರ್ಸ್ ಜಾಸ್ತಿ ಅಪ್ಲೈ ಮಾಡ್ತಿದ್ದಾರೆ ಅವ್ರ ಕಡೆಯಿಂದ ಕಮ್ಮಿ ಅಪ್ಲೈ ಮಾಡ್ತಕ್ಕಂಥ ಫೋರ್ಸ್ ಕಡೆ ಜಾಸ್ತಿ ಮೂವ್ ಆಗ್ತಾ ಇದೆ ಅಂತ ಅರ್ಥ. ಇಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್ ಅಪ್ಲೈಡ್ ಬೈ ಎ ಇಸ್ ಸ್ಮಾಲರ್ ಡ್ಯಾನ್ ಬಿ. ಬಿ ಜಾಸ್ತಿ ಪ್ರೆಷರ್ ಹಾಕಿ ಅಪ್ಲೈ ಮಾಡಿದ್ರೆ ದ ಬ್ಲಾಕ್ ವಿಚ್ ಈಸ್ ಮೂವಿಂಗ್ ಟುವರ್ಡ್ಸ್ ದ ಬಾಯ್ ಎ. ನೆಕ್ಸ್ಟ್ ಕ್ವಶನ್. ದ ನೆಕ್ಸ್ಟ್ ಕ್ವಶನ್ ಹಿಯರ್ ಈಸ್ ಕ್ವಶನ್ ನಂಬರ್ 2. ವೆನ್ ಟೂ ಫೋರ್ಸಸ್ ಆ್ಯಕ್ಟ್ ಇನ್ ಅಪೋಸಿಟ್ ಡೈರೆಕ್ಷನ್ಸ್, then the net force acting is the, when the two force acting in opposite direction, ಒಂದು ವೇಳೆ ಎರಡು ಫೋರ್ಸ್ಗಳು ಅಪೋಸಿಟ್ ಡೈರೆಕ್ಷನ್ ಆದರೆ ಇದ್ದರೆ ದ ನೆಟ್ ಫೋರ್ಸ್ ಯಾವ ಥರ ಇರ್ತದೆ ಅಂತಂದರೆ, ಆಪ್ಷನ್ ಎ, ಸಮ್ ಆಫ್ ಟೂ ಫೋರ್ಸಸ್. ಯಾವ ಥರ ಇರ್ತದೆ ನೆಟ್ ಫೋರ್ಸು? ಅವೆರಡರದ್ದು ಸಮ್ ಇರ್ತದೆ, ಎರಡನ್ನೂ ಆ್ಯಡ್ ಮಾಡಬೇಕಾ. ಆಪ್ಷನ್ ಬಿ, ಡಿಫ್ರೆನ್ಸ್ ಬಿಟ್ವೀನ್ ಟೂ ಫೋರ್ಸಸ್, ಆ ಎರಡು ಫೋರ್ಸ್ ಡಿಫ್ರೆನ್ಸ್ ತಗೋಬೇಕಾ. ಆಪ್ಷನ್ ಸಿ, ಬೋತ್ ಆಫ್ ದೀಸ್, ಈ ಎರಡದ್ದು ತೊಗೋಬೋದಾ, ಸಮ್ ಆ್ಯಂಡ್ ಡಿಫರೆನ್ಸ್ ಎರಡನ್ನೂ ತೊಗೋಬೋದಾ. ಆಪ್ಷನ್ ಡಿ, ನನ್ ಆಫ್ ದೀಸ್, ಈ ಕೆಳಗಿನ ಯಾವುದೂ ಅಲ್ಲ, ಈ ಮೇಲಿನ ಯಾವುದೂ ಅಲ್ಲ. ಹಾಗಾದರೆ ವೆನ್ ಟೂ ಫೋರ್ಸ್ ಆ್ಯಕ್ಟ್ ಇನ್ ಅಪೋಸಿಟ್ ಡೈರೆಕ್ಷನ್, ಒಂದು ವೇಳೆ ಅಪೋಸಿಟ್ ಡೈರೆಕ್ಷನಲ್ಲಿ ಎರಡು ಫೋರ್ಸ್ಗಳು ಆ್ಯಕ್ಟ್ ಆಗ್ತಾ ಇದ್ದಾವೆ ಅಂತಂದರೆ ನೆಟ್ ಫೋರ್ಸ್ ಯಾವ ಕಡೆ ಇರ್ತದೆ? ಥಿಂಕ್ ಮಾಡಿ, ಜಸ್ಟ್ ಲುಕ್ ಅಟ್ ದ ಆಪ್ಷನ್ಸ್. ದ ಆನ್ಸರ್ ಈಸ್ B, difference between two forces. When the two forces are in the same direction, the force will add up. When the two forces are opposite in direction, then the force will be difference we have to take. Then
Next question we are going to check what is the questions will be there. Question number 3. The question is, the strength of force is expressed by its, then option A, weight, option B, mass, option C, magnitude, option D, longitudinal force. The strength of force is expressed by, how we are going to express the strength of the force, whether we are expressing in terms of weight or mass or magnitude or longitudinal force. The answer is magnitude. Option C is the right answer. Next question here is the question number 4. The question is, leaves fall down on the ground. The leaves fall down on the ground due to dash. Option A, electrostatic force. Option B, magnetic force. Option C, gravitational force. Option D, muscular force. ಎಲೆಗಳು ಕೆಳಗಡೆ ಬೀಳ್ತಾ ಇದ್ದಾವೆ, ಯಾವುದು ಕಾರಣ ಆಗ್ತದೆ? ವಾಟ್ ಈಸ್ ದ ರೀಸನ್? ಆಪ್ಷನ್ ಎ, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್. ಆಪ್ಷನ್ ಬಿ, ಮ್ಯಾಗ್ನೆಟಿಕ್ ಫೋರ್ಸ್. ಆಪ್ಷನ್ ಸಿ, ಗ್ರಾವಿಟೇಷನಲ್ ಫೋರ್ಸ್. ಆಪ್ಷನ್ ಡಿ, ಮಸ್ಕ್ಯುಲರ್ ಫೋರ್ಸ್. ಚೂಸ್ ಎನಿ ಒನ್ ಆಪ್ಷನ್ಸ್. ವಿ ಕ್ಯಾನ್ ಚೆಕ್ ಹಿಯರ್. ದ ನೆಕ್ಸ್ಟ್ ಆನ್ಸರ್ ಈಸ್ ಸಿ, gravitational force. The next question we are going to enter, that is question number 5. The question is, state of motion is described by option A, position of rest. Option B, position of motion. Option C, both by the state of rest or motion. Option D, none of these. The answer is both by the state of rest or motion. State of motion is described by, state of motion ಹೆಂಗಿರುತ್ತೆ ಅಂತಂದರೆ, it is both by the state of rest or motion. We are going to describe the state, whether the object is in state of rest or in state of motion. The next question, question number 6 here is, when the hammer strikes the gong of an electric bell, which of the following force is responsible for the moment of hammer? When the hammer strikes the gong of an electric bell, which of the following force is responsible for the moment of hammer? ಈ ಕೆಳಗಿನ ಯಾವ ಫೋರ್ಸು ಹ್ಯಾಮರ್ ಮೂಮೆಂಟ್ ಆಗಲಿಕ್ಕೆ ಕಾರಣ ಆಯಿತು? ಇದರಲ್ಲಿ ಕಾಮನ್ ಆಗಿ ನಾವು ದೇವಸ್ಥಾನಗಳಲ್ಲಿ ಗಂಟೆ ಹೊಡಲಿಕ್ಕೆ ಬಳಸ್ತೀವಿ ಕಾಮನ್ ಆಗಿ. ಯಾವ ಆಪ್ಷನ್ಸ್ ಕರೆಕ್ಟ್ ಇದೆ? ಆಪ್ಷನ್ ಎ, ಗ್ರಾವಿಟೇಷನಲ್ ಫೋರ್ಸ್ ಅಲೋನ್, ಅದೊಂದೇ, ಗ್ರಾವಿಟೇಷನಲ್ ಫೋರ್ಸ್ ಒಂದೇ. ಆಪ್ಷನ್ ಬಿ, ಮ್ಯಾಗ್ನೆಟಿಕ್ ಫೋರ್ಸ್ ಅಲೋನ್. Option C, electrostatic force alone. Option D, frictional force alone. Which one is the right answer? Look at the answer now. The answer is C, electrostatic force of attraction. That is electrostatic force alone. C is the right answer. The next question, question number 7 here is, during dry weather, while combining hair, sometimes we experience hair flying apart. The force responsible for this is weather time alli, while combing hair, sometimes we experience hair flying apart. ಅಂದರೆ ಹೇರ್ ದೂರ ಹೋಗ್ತಾ ಇದ್ದಾವೆ. The force responsible for this is, ಈ ಒಂದು ಫೋರ್ಸ್ಗೆ ಏನು ರೆಸ್ಪಾನ್ಸಿಬಲ್ ಆಗುತ್ತೆ ಅಂತಂದರೆ, ಆಪ್ಷನ್ ಎ, ಫೋರ್ಸ್ ಆಫ್ ಗ್ರಾವಿಟಿ. ಆಪ್ಷನ್ ಬಿ, force of friction. Option C, electrostatic force. Option D, magnetic force. The answer here is C, electrostatic force. The next question here is question number 8. Look at the figure. There are points A, B and C. A container is filled with water as shown in the given figure. Which of the following statement is correct about pressure of water? ಈ ಕೆಳಗಿನ ಚಿತ್ರಗಳನ್ನ ನೋಡಿ, ಈ ಕೆಳಗಿಂದ ಯಾವುದು ಕರೆಕ್ಟ್ ಆಗಿದೆ ಅಂತ. ಆಪ್ಷನ್ ಎ, ಪ್ರೆಷರ್ ಅಟ್ ಎ. ಈ 3 ಪಾಯಿಂಟ್ಗಳಿದ್ದಾವೆ, ಎ, ಬಿ, ಸಿ. ಇದರಲ್ಲಿ ಯಾವುದರಲ್ಲಿ ಜಾಸ್ತಿ ಪ್ರೆಷರ್ ಇರುತ್ತೆ? ಪ್ರೆಷರ್ ಅಟ್ ಎ ಇಸ್ ಗ್ರೇಟರ್ ದೆನ್ ಪ್ರೆಷರ್ ಅಟ್ ಬಿ, ವಿಚ್ ಇಸ್ ಅಗೇನ್ ಗ್ರೇಟರ್ ದೆನ್ ಪ್ರೆಷರ್ ಅಟ್ ಸಿ. ಅಂದರೆ ಎ ಪ್ರೆಷರ್ ಜಾಸ್ತಿ ಇರುತ್ತೆ, ನೆಕ್ಸ್ಟ್ ಕಮ್ಮಿ ಆಗ್ತಾ ಹೋಗ್ತದೆ ಅಂತ ಅರ್ಥ. Next option B, pressure at A which is equal to pressure at B which is equal to pressure at C.
ಅಂದರೆ ಮೂರು ಕಡೆ ಪ್ರೆಷರ್ ಸೇಮ್ ಇರುತ್ತೆ ಅಂತ ಅರ್ಥ. ಸಿ, ಪ್ರೆಷರ್ ಅಟ್ ಎ ಇಸ್ ಲೆಸ್ ದೆನ್, ಪ್ರೆಷರ್ ಅಟ್ ಬಿ ಇಸ್ ಗ್ರೇಟರ್ ದೆನ್ ಪ್ರೆಷರ್ ಅಟ್ ಸಿ. ಅಂದರೆ ಪ್ರೆಷರ್ ಬಿ ಭಾಳ ದೊಡ್ಡದಾಗಿರ್ತದೆ ಎಗೆ ಕಂಪೇರ್ ಮಾಡಿದ್ರೆ ಮತ್ತು ಸಿಗೆ ಕಂಪೇರ್ ಮಾಡಿದ್ರೆ ಅಂತ ಅರ್ಥ. ದೆನ್ ಆಪ್ಷನ್ ಡಿ, ಪ್ರೆಷರ್ ಅಟ್ ಎ ಈಸ್ ಲೆಸ್ ದೆನ್ ಪ್ರೆಷರ್ ಅಟ್ ಬಿ ವಿಚ್ ಇಸ್ ಲೆಸ್ ದೆನ್ ಪ್ರೆಷರ್ ಅಟ್ ಸಿ. ಹಾಗಾದರೆ ಪ್ರೆಷರ್ ಅಟ್ ಸಿ ತುಂಬ ಜಾಸ್ತಿ ಇರುತ್ತೆ ಬಿ ಮತ್ತು ಎಗೆ ಕಂಪೇರ್ ಮಾಡಿದ್ರೆ ಅಂತ ಅರ್ಥ. ದೆನ್ ವಾಟ್ ವಿಲ್ ಬಿ ಯುವರ್ ಆನ್ಸರ್? ದ ಆನ್ಸರ್ ಹಿಯರ್ ಈಸ್ ಡಿ, ಪ್ರೆಷರ್ ಅಟ್ ಎ is less than pressure at B is less than pressure at C. ಅಂದರೆ at the point C, here is the more pressure as compared to B, and B at the point B, here is the more pressure as compared to A. Hence the answer is D. Pressure at A is less than pressure at B is less than pressure at C. The next question number 9 here is, two objects repel each other, this repulsion could be due to. ಎರಡು ಆಬ್ಜೆಕ್ಟ್ಸು ರಿಪೆಲ್ ಆಗ್ತಾ ಇದೆ, ಈ ರಿಪೆಲ್ ಆಗ್ತಿರೋದ ರೀಸನ್ ಏನು ಅಂತಂದರೆ ಫ್ರಿಕ್ಷನಲ್ ಫೋರ್ಸ್ ಓನ್ಲಿ, ಬಿ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಓನ್ಲಿ, ಸಿ ಮ್ಯಾಗ್ನೆಟಿಕ್ ಫೋರ್ಸ್ ಓನ್ಲಿ, ಡಿ either a magnetic or an electric force only. Then the answer here is D, either a magnetic or an electrostatic force. ಈ ಎರಡು ಫೋರ್ಸ್ ಇರೋದ್ರಿಂದ ಅದು ರಿಪಲ್ಷನ್ ಅಟ್ರಾಕ್ಷನ್ ಆಗುತ್ತೆ. ದೆನ್ ದ ನೆಕ್ಸ್ಟ್ ಕ್ವಶನ್ ನಂಬರ್ 10 ಹಿಯರ್ ಈಸ್, which one of the following forces is a contact force? Which one of the following forces is a contact force? ಯಾವುದು ಕಾಂಟ್ಯಾಕ್ಟ್ ಫೋರ್ಸ್ ಆಗಿದೆ? ಆಪ್ಷನ್ ಎ, ಫೋರ್ಸ್ ಆಫ್ ಗ್ರಾವಿಟಿ, ಆಪ್ಷನ್ ಬಿ, ಮ್ಯಾಗ್ನೆಟಿಕ್ ಫೋರ್ಸ್, ಆಪ್ಷನ್ ಸಿ, ಫೋರ್ಸ್ ಆಫ್ ಫ್ರಿಕ್ಷನ್, ಆಪ್ಷನ್ ಡಿ, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್. Here the answer is force of friction. ಇದು ಕಾಂಟ್ಯಾಕ್ಟ್ ಫೋರ್ಸ್ ಆಗಿದೆ. ಮೇಗಿಂದು ಗ್ರಾವಿಟಿ, ಇಟ್ ಈಸ್ ನಾಟ್ ನಾನ್ ಕಾಂಟ್ಯಾಕ್ಟ್ ಫೋರ್ಸ್, ಇಟ್ ಈಸ್ ಮ್ಯಾಗ್ನೆಟಿಕ್ ಫೋರ್ಸ್ ಆಲ್ಸೋ ನಾನ್ ಕಾಂಟ್ಯಾಕ್ಟ್ ಫೋರ್ಸ್. ಫೋರ್ಸ್ ಆಫ್ ಫ್ರಿಕ್ಷನ್ ಈಸ್ ದ ರೈಟ್ ಆನ್ಸರ್. ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಈಸ್ ದ ನಾನ್ ಕಾಂಟ್ಯಾಕ್ಟ್ ಫೋರ್ಸ್. ಓಕೆ, ಥ್ಯಾಂಕ್ ಯು. ಸ್ಟಡಿ ವೆಲ್.